ವೈರಸ್ಗಳು ಹಿಂಗೆ ಬಣ್ಣ ಬದಲಾಯಿಸ್ತಾ ಇವೆ, ಜೊತೆಗೆ ಏನಂದರೆ ಬೇರೆ ಬೇರೆ ರೂಪದಲ್ಲಿ ಹೆಂಗೆ ಬರ್ತಾ ಇದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ. ಯಾಕಂದರೆ ಇಂಗ್ಲೆಂಡೇ ನಡಗೋಗಿದೆ, ಐರೋಪ್ಯ ರಾಷ್ಟ್ರಗಳು ಕೂಡ ನಡುಗ್ತಾ ಇವೆ. ಇನ್ನು ಮುಂದೆ ಭಾರತಕ್ಕೆ ಬಂದುಬಿಟ್ರೆ ಅದರ ಸ್ಥಿತಿಗತಿಗಳು ಏನಾಗ್ಬೋದು ಅನ್ನುವಂಥ ಭಯ, ಭೀತಿ, ಆತಂಕ ನಮಗಿದ್ದೇ ಇದೆ. ಯಾಕಂದರೆ ಈಗ ಬರ್ತಿರುವಂಥ ಹೊಸ ರೂಪ ಇದೆಯಲ್ಲ, ಅದು ಮೊದಲಿಗಿಂತಲೂ ಡೇಂಜರ್, 70 ಪಟ್ಟು ಡೇಂಜರ್ ಇರುತ್ತೆ. ಇಂಥ ರಾಷ್ಟ್ರಗಳ ಜೊತೆಗೆ ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳ ಸಂಪರ್ಕವನ್ನು ಕಡಿದುಕೊಂಡ್ಬಿಟ್ಟಿವೆ, ಸಹವಾಸವೇ ಬೇಡ ಅಂತ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದು ಭಾರಿ ಡೇಂಜರ್ ಅಂತ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಯಾವ ಸಂದರ್ಭದಲ್ಲಿ ಏನು ಹೇಳುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಬಿಡಿ. ಯಾಕಂದರೆ ಕೆಲವೊಂದು ಸರಿ ಚೀನಾದ ತುತ್ತೂರು ರೀತಿಯಲ್ಲೂ ಕೂಡ ಅದು ಕೆಲಸ ಮಾಡಿದ್ದಿದೆ. ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಅಲ್ಲಿ ಈ ರೂಪಾಂತರದ ಕೊರೋನಾ ಇದೆಯಲ್ಲ, ಅದರ ಆರ್ಭಟ ಬಹಳಷ್ಟು ಜಾಸ್ತಿ ಆಗಿದೆ. ಗುಣಲಕ್ಷಣಗಳು ಮೊದಲಿನಂಗೆ ಇರ್ತವಂತೆ, ಆದರೆ ಸೋಂಕು ಹರಡುವಿಕೆ ಇದೆಯಲ್ಲ ಅದು ಬಹಳ ಬೇಗನೆ ಹರಡುತ್ತೆ ಅಂತ. 70 ಪಟ್ಟು ಬೇಗ ಹರಡುತ್ತಿದ್ದು ಅಂತ. ಬೇಗ ಹರಡುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದೇ ಒಂದು ಡೇಂಜರ್. ಯಾಕಂದರೆ ಈ ಬೇಗ ಹರಡುವಂಥದ್ದಕ್ಕೆ ಬಹಳ ಹೇಳು ಮಾಡಿಸಿದಂಥ ಸ್ಥಳಗಳು ಅಂತಂತಂದ್ರೆ ನಮ್ಮ ದೇಶ. ಯಾಕಂದರೆ ನಮ್ಮಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು, ನಾವಿನ್ನೂ ಕೂಡ ಹಬ್ಬ ಹರಿದಿನಗಳು ಮಾಡ್ತೀವಿ, ಇನ್ನೂ ಪೂಜೆ ಪುನಸ್ಕಾರಗಳು ಮಾಡ್ತೀವಿ. ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ಯಾವ್ಯಾವುದನ್ನು ನಾವು 4 ಜನನನ್ನು ಸೇರಿಸಿ ಮಾಡ್ಬೋದು, 20 ಜನ ಸೇರಿಸಿ ಮಾಡ್ಬೋದು ಅನ್ನೋದು ಇದೆಯಲ್ಲ, ನಮಗೆ 2000 ಜನ ಸೇರಿಸಿದ್ರೇ ನಮ್ಮ ಸಮಾಧಾನ. ಈ ರೀತಿ ಒಂದು ಮನೋಭಾವನೆಗಳಿದ್ಬಿಟ್ಟೇನು. ಮತ್ತೀಗ ನೋಡಿ, ಬ್ಯಾಕ್ ಟು ಬ್ಯಾಕ್ ಈಗ ಹಬ್ಬಗಳು ಬರ್ತಾ ಇವೆ, ಕ್ರಿಸ್ಮಸ್ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ರೂಪಾಂತರ ಆಗ್ತಿರುವಂಥ ವೈರಸ್ ಎಷ್ಟು ಜನಕ್ಕೆ ಹಬ್ಬಿಬಿಡುತ್ತೆ, ಯಾವ್ಯಾವ ಅಪಾಯಗಳನ್ನು ತಂದೊಡ್ಡುತ್ತೆ, ಇದು ಬಹಳ ಆತಂಕಕಾರಿ. ಚೇತನ್, ತಾವು ಸಾಕಷ್ಟು ಸಂಗತಿಗಳನ್ನ ಹೇಳಿದ್ರಿ. ನಿಜಕ್ಕೂ ಮೊದಲಿನ ತಪ್ಪುಗಳಾಗಬಾರ್ದು. ಈಗ ನಾವು ಯಾವ ರೀತಿ ಎಚ್ಚರಿಕೆ ತಗೋಬೇಕು ಅಂತೀರಿ ತಾವು? ಹಾಗಾದರೆ ಖಂಡಿತ ಈ ಸಲ ದಯವಿಟ್ಟು ಜನ ನೋಡಿ, ಒಂದು ಇಲ್ಲಿ ಸುರಕ್ಷತೆ ಕ್ರಮ ತಗೊಳ್ಳೋದು ಬೇರೆ, ಆತಂಕಕ್ಕೆ ಒಳಗಾಗಿ ಆಸ್ಪತ್ರೆ ಕ್ಲಿನಿಕ್ ಬರದೇ ಇರೋದು ಒಂದು ವಿಷಯ. ನಮ್ಮ ಜನ ಯಾವ ರೀತಿ ತೊಗೊಂಡ್ಬಿಡ್ತಾರೆ ಅಂದರೆ, ಮನೇಲೇ ಇದ್ದು ಬಿಡ್ತಾರೆ. ಸಿಮ್ಟಮ್ಸ್ ಬಂದರೂ ಕೂಡ ಎಲ್ಲೋ ಒಂದು ಡಿನೈಲ್ ಮೋಡ್ಗೆ ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಸುರಕ್ಷತೆ ಕ್ರಮಗಳು ತೊಗೊಂಡ್ರು ಕೂಡ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಸ್ಟಿಲ್ ಸಮ್ ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ಇನ್ಫೆಕ್ಟೆಡ್ ಆ್ಯಂಡ್ ಎಕ್ಸ್ಪೋಸ್ ಆಗಿ ಇನ್ಫೆಕ್ಟ್ ಆಗ್ತಾರೆ. ಸೊ ವೈರಸ್ಸು ನಮಗೆ ಟೈಮ್ ಕೊಡುತ್ತೆ, 0 to 5 days ವೈರಲ್ ಫೇಸ್ ಅಂತ ಹೇಳ್ತೀವಿ, ಆ ಟೈಮ್ ಕೊಡುತ್ತೆ. ದಟ್ ಹೇಗೆ ನಾವು ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ಗೆ, ಸೆಪ್ಸಿಸ್ಗೆ ಗೋಲ್ಡನ್ ಅವರ್ಸ್ ಆಫ್ ಟ್ರೀಟ್ಮೆಂಟ್ ಅಂತೀವಿ, ಇಲ್ಲೂ ಗೋಲ್ಡನ್ ಡೇಸ್ ಅಂತ ಒಂದು ಡಿಫೈನ್ ಮಾಡಬೇಕಾಗುತ್ತೆ. ಇನಿಷಿಯಲಿ ಫಸ್ಟ್ ನಾನು ಮುಂಚೆನೇ ಹೇಳ್ತಾ ಇದ್ನಲ್ಲ, ಇನಿಷಿಯಲಿ 2-3 days ಏನಿದೆ ಬಂದು ಇಮಿಡಿಯೇಟಾಗಿ ಆ್ಯಂಟಿವೈರಲ್ಲು ಇದೆಲ್ಲ ಸಂಬಂಧಪಟ್ಟಿದ್ದು ವಿಟಮಿನ್ಸ್ ಇದೆಲ್ಲ ತೊಗೊಂಡ್ರೆ ಉಲ್ಬಣ ಆಗೋದು ಬಹಳಷ್ಟು ಮಟ್ಟಿಗೆ ತಪ್ಪುತ್ತೆ. ಯಾವ್ಯಾವುದು? ಅದೇ ಈಗ ಫ್ಯಾವಿಪಿರಾವಿರ್ ಅಂತ ಓರಲ್ ಆ್ಯಂಟಿವೈರಲ್ ಇದೆ, ವಿಟಮಿನ್ ಸಿ ಮಾತ್ರೆ ಇದೆ, ಡಾಕ್ಸಿಸೈಕ್ಲಿನ್ ಇದೆ. ಸೊ ಅದು ಸಂಬಂಧಪಟ್ಟಿದ್ದು ಅದೇ ನಾನು ಹೇಳಿದ್ನಲ್ಲ ಮುಂಚೆ, ಪಲ್ಸ್ ಆಕ್ಸಿಮೀಟರ್ ಬಳಸಲೇಬೇಕು. ಜನರು ದಯವಿಟ್ಟು ಎಲ್ಲರೂ ಪಲ್ಸ್ ಆಕ್ಸಿಮೀಟ್ರ್ ಇಟ್ಕೊಳ್ಳಿ, ಫ್ಯಾಮಿಲಿಗೆ ಒಂದು ಪಲ್ಸ್ ಆಕ್ಸಿಮೀಟ್ರ್ ಇಟ್ಕೊಳ್ಳಿ. ಡೈಲಿ ವಾಕ್ ಮಾಡಿ, ಬ್ರಿಸ್ಕ್ ವಾಕಿಂಗ್ 5-6 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿ ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡ್ಕೊಳ್ಳಿ. ಇದು ಎಷ್ಟರ ಮಟ್ಟಿಗೆ ಇದು ನೆಗ್ಲಿಜೆಂಟ್ ಆಗಿದೆ ಅಂತ ಎಷ್ಟೊಂದು ಜನ ಇವನ್ ಡಾಕ್ಟರ್ಸು ಬಳಸ್ತಿಲ್ಲ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಆಗಲಿ, GPs ಆಗಲಿ. ಸೊ ಇದ್ರ ಬಗ್ಗೆ ಬಹಳಷ್ಟು ನಾವು ಇನ್ನೂ ಎನ್ಫೋರ್ಸ್ ಮಾಡಬೇಕು ಪಲ್ಸ್ ಆಕ್ಸಿಮೀಟರ್ ಬಗ್ಗೆ. ಅದೇ ಬ್ರಹ್ಮಾಸ್ತ್ರ ಇವಾಗ ನಮಗೆ. ಒಂದು ಬರದೇ ಇರೋದಕ್ಕೆ ಮಾಸ್ಕ್ ಹೇಗೆ, ಒಂದು ತಡೆಗಟ್ಟಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಗೆ, ಸಿಮ್ಟಮ್ಸ್ ಬಂದ ನಂತರ ಬ್ರಹ್ಮಾಸ್ತ್ರ ಇಸ್ ಮೈ ಪಲ್ಸ್ ಆಕ್ಸಿಮೀಟರ್. ಸೊ ಐ ಕ್ಯಾಟಗರೈಸ್, ನಾನು ಮೈಲ್ಡ್ ಇದೀನ, ಮಾಡ್ರೇಟ್ ಇದೀನ, ಸಿವಿಯರ್ ಇದೀನ. ಮೈಲ್ಡ್ ಎಸಿಮ್ಟಮೆಟಿಕ್ ಕೇಸಸ್ನೆಲ್ಲ ಪಾಸಿಟಿವ್ ಬಂತು ಅಂತ ಹೆದರ್ಕೊಂಡು ಹೋಗಿ ಅಡ್ಮಿಟ್ ಆಗೋದು ಬೇಕಾಗಿಲ್ಲ. ಸೊ ಅದು ಬಂದು ಹೋಗುತ್ತೆ. ಸೆಲ್ಫ್ ಲಿಮಿಟಿಂಗ್ ವೈರಲ್ ಡಿಸೀಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರುತ್ತೆ ಹೋಗುತ್ತೆ. ಯಾರಿಗೆ ಉಲ್ಬಣ ಆಗುತ್ತೆ ಅದನ್ನು ತಡಿಬೇಕು, ಅದನ್ನ ನೀವು ಮಾನಿಟರ್ ಮಾಡ್ಕೋಬೇಕು. ಡಾಕ್ಟರ್ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅಂದರೆ ಏನಂದರೆ ನೀವು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಹೇಳ್ತಾ ಇದ್ರು. ಜೊತೆಗೆ ಏನಂದರೆ ಈ ಮೊದಲ ವೈರಸ್ಗಿಂತ ಈ ರೂಪಾಂತರದ ವೈರಸ್ ಇದೆಯಲ್ಲ ಅದು ಬಹಳ ಡೇಂಜರ್ ಇರುತ್ತೆ ಅನ್ನುವಂಥದ್ದು. ಅದರ ಈ ಹರಡುವಿಕೆ ಇದೆಯಲ್ಲ 70 ಪಟ್ಟು ಅದು ಡೆಡ್ಲಿ ಇರುತ್ತೆ. ಈ ಸ್ಪೀಡ್ ನೋಡಿ ಯುರೋಪ್ ರಾಷ್ಟ್ರಗಳು ಹೆದರ್ಕೊಂಡ್ಬಿಟ್ಟಿವೆ ಒಂದು ಲೆಕ್ಕದಲ್ಲಿ. ಅಂದರೆ ಬಹಳ ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹಬ್ಬುತ್ತೆ ಅಂತ ನೋಡಿ. ಒಂದು ಕ್ಷಣ ಯೋಚನೆ ಮಾಡಿ. ನನ್ನ ಹೆದರ್ಸೋಕ್ಕೋಸ್ಕರ ಈ ಮಾತನ್ನು ಹೇಳ್ತಿಲ್ಲ. 70% ವೇಗವಾಗಿ ಹರಡುತ್ತೆ ಅಂತಂದರೆ ನಮ್ಮ ಊರಿನ ಸಂತೆನಲ್ಲೋ, ನಮ್ಮ ಊರಿನ ಜಾತ್ರೆನಲ್ಲೋ, ಹಬ್ಬ ಹರಿದಿನಗಳಲ್ಲೋ, ಪ್ರಾರ್ಥನಾ ಮಂದಿರಗಳಲ್ಲೋ, ಎಲ್ಲರ ಒಂದು ಕಡೆಗೆ ಯಾವಾಗಾರ ಒಬ್ಬ ಸೀನದ ಅಥವಾ ಒಬ್ಬನಿಗೇನೋ ತೊಂದರೆ ಆಯಿತು ಅಂತಂದರೆ ಎಷ್ಟರ ಮಟ್ಟಿಗೆ ಹರಡ್ಬೋದು ಅದು. ಜನಗಳು ಒಟ್ಟುಗೂಡ್ಬೇಡ್ರಪ್ಪ, ಗುಂಪುಗೂಡ್ಬೇಡ್ರಪ್ಪ ಹೇಳಿ 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 ಸಾಕಾಗೋಗಿದೆ. ಈಗ ಹೋಗಲಿ, ಈಗ ಇಷ್ಟೆಲ್ಲ ಆದಮೇಲಿಂದ ಈಗ ನಾವೇನು ಭಾಳ ಸಂಭ್ರಮ ಪಡ್ತಾ ಇದ್ವಿ. ನಾವು ಇಡೀ ವಿಶ್ವವೇ ಸ್ವಾಗತ ಕೋರ್ಬಿಡ್ತು, ಬರ್ತಾ ಇದೆ ವ್ಯಾಕ್ಸಿನ್ ಬರ್ತಾ ಇದೆ, ವ್ಯಾಕ್ಸಿನ್ ಬರ್ತಾ ಇದೆ ಅಂತ. ಈಗ ಆ ವ್ಯಾಕ್ಸಿನ್ ಕೆಲಸ ಮಾಡ್ತಾ ಇದೆಯಲ್ಲೋ ಅಂತ ಗೊತ್ತಾಗಬೇಕಲ್ಲ. ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಇನ್ನೂ 15-20 ದಿವಸ ಕಾಯಬೇಕು ನಾವು ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ಅನ್ನೋಕ್ಕೆ. ಅಲ್ಲಿ ತನಕ ಅದು ಹಬ್ಬುವಂಥ ಪ್ರಮಾಣ ಎಷ್ಟು ಅದನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ.
ನಾನು ಹೇಳ್ತಿದ್ದಲ್ಲ, ನಮ್ಮಂಥ ಸಮಾಜದಲ್ಲಿ ಏನಾದರೂ ಈ ರೀತಿ ಏನಾದರೂ ಮತ್ತೊಂದು ಸರಿ ಹೊಸ ರೂಪಾಂತರದಲ್ಲಿ ಒಕ್ಕರಿಸಿದ್ರೆ ಬಹಳ ಕಷ್ಟ ಇದೆ. ಈಗಲೇ ಜನ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ, ವೈರಸ್ ನಮ್ಮ ನೋಡಿ ಹೆದರ್ಕೊಂಡು ಓಡೋಗಿದೆ ಅನ್ನುವಂಥ ನಿರ್ಧಾರಕ್ಕೆ ಬಂದಾಗಿದೆ ಅವರು. ಹಾಗಾಗಿ ಎಷ್ಟು ದಂಡ ಜಡಿದ್ರು ಅಷ್ಟೇ, ಎಷ್ಟು ಎಚ್ಚರಿಕೆ ಕೊಟ್ಟರು ಅಷ್ಟೇ, ನಾವು ಯಾವುದೇ ವಿಚಾರದಲ್ಲೂ ಕೂಡ ನಾವು ಜಾಗೃತರಾಗ್ತಾ ಇಲ್ಲ. ಹಿಂಗಾಗ್ಬಿಟ್ರೆ ಗತಿ ಏನಾಗಬೇಕು? ಡಾಕ್ಟರ್ ಚಂದ್ರಶೇಖರ್ ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ? ಡಾಕ್ಟರ್ ಚಂದ್ರಶೇಖರ್ ಜಿ, ಏನಾಗಬೇಕು ಹಾಗಾದರೆ? ನಾವು ತತ್ಕ್ಷಣದಲ್ಲಿ ತೆಗೆದುಕೊಳ್ಬೇಕಾದಂಥ ಕ್ರಮಗಳು ಏನೇನು, ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕು ಸರ್? ಈ ಹಿಂದೆ ಹೇಳಿದ ಹಾಗೇನೆ ನಮ್ಮ ಹಳೆ ಏನು 3 ತಿಂಗಳ ಹಿಂದೆ ಎಷ್ಟು ಪ್ರೋಆಕ್ಟಿವ್ ಆಗಿ ನಾವು ಪ್ರಿಕಾಷನ್ ತಗೊಳ್ತಾ ಇದ್ವಿ, ಅದಷ್ಟನ್ನು ರೀಇಂಪೋಸ್ ಮಾಡ್ಕೋಬೇಕು. ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಉದ್ಯೋಗಗಳನ್ನ ಕಡಿಬೇಕು ಅಂತಲ್ಲ, ಅದನ್ನ ಮುಂದುವರಿಸ್ಕೊಳ್ಳಿ. ಬಟ್ ಎಲ್ಲ ಏನು ಪ್ರಿಕಾಷನ್ಸ್ ಇತ್ತು, ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಮಾಸ್ಕ್ ಹಾಕೊಂಡಿರೋದು, ಮಾತಾಡುವಾಗ ಮಾಸ್ಕ್ ಕೆಳಗಿಳಿದೇನೆ ಮಾಸ್ಕ್ ಮಖದ ಮೇಲೆ ಇಟ್ಕೊಂಡು ಮಾತಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು. ಎಸ್ಪೆಷಲಿ ಇವ್ರು ಚೇತನ್ ಅವ್ರು ಹೇಳ್ತಿದಂಗೆ ಅರ್ಲಿಯೆಸ್ಟ್ ಸಿಂಪ್ಟಮ್ ಇದ್ದಾಗ ಇಮಿಡಿಯೇಟ್ ಆಗಿ ಅವ್ರು ಐಸೋಲೇಟ್ ಆಗ್ಬೇಕು. ಐಸೋಲೇಟ್ ಆಗಿ ಇಫ್ ನೆಸೆಸರಿ ತುಂಬಾ ಸಿವಿಯರ್ ಇದ್ರೆ ದೇ ಶುಡ್ ಗೋ ಫಾರ್ ಟ್ರೀಟ್ಮೆಂಟ್ ಎಟ್ಸೆಟ್ರಾ. ಬಟ್ ಈವನ್ ಸಿಂಪ್ಟಮ್ಯಾಟಿಕ್ ಅಂತ ಅನ್ಸಿದ್ರು ಕೂಡ ಪ್ರೈಮರಿ ಟ್ರೇಸಿಂಗ್ ಇಟ್ಕೊಂಡು ಅದನ್ನ ತಮ್ಮಷ್ಟೇ ತಾವೇನೆ ಐಸೋಲೇಟ್ ಮಾಡ್ಕೊಂಡು ಸ್ಪ್ರೆಡ್ ಮಾಡೋ ರೆಸ್ಪಾನ್ಸಿಬಿಲಿಟಿನ, ಸ್ಪ್ರೆಡ್ ಆಗ್ದಾಗ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಈ ಒಂದು ಏನು ಸಡನ್ ಸ್ಪರ್ಟ್ ಅಥವಾ ಸಡನ್ ಸ್ಪ್ರೆಡ್ ಅಥವಾ ಏನು ಸ್ಪ್ರೆಡಿಂಗ್ ಇದೆ ಅದನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಯಾಕೆಂದ್ರೆ ವೈರಸ್ ನ ಮ್ಯೂಟೇಟ್ ಮಾಡ್ದಂಗೆ ಮಾಡ್ಕೊಳ್ಳುವಂತ ಶಕ್ತಿ ನಮ್ಮ ಹತ್ರ ಇನ್ನೂ ಇಲ್ಲ. ಅದು ಮ್ಯೂಟೇಟ್ ಆಗಿ ಬದಲಾಗ್ಬಿಟ್ಟಿದೆ. ಈಗ ನಮ್ಮ ಕಡೆಯಿಂದ ಏನ್ ಮಾಡ್ಕೋಬೇಕು, ಏನ್ ಮಾಡಬೇಕು ಅದನ್ನ ನಾವು ಇಂಪೋಸ್ ಮಾಡ್ಕೋಬಹುದು. ಆ ಇಂಪೋಸಿಷನ್ ನಾವು ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋ ಮಾಡಿದ್ರೆ, ಎಸ್ಪೆಷಲಿ ಒಂದು ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ರೆಡಿ ಸರ್ಕ್ಯುಲರ್ಸ್ ಹ್ಯಾವ್ ಕಮ್ ಸ್ಟೇಟಿಂಗ್ ದಟ್ ಹೊರಗಡೆಯಿಂದ ಯಾರೇ ಬಂದವರು ಟೆಸ್ಟ್ ಮಾಡ್ಕೋಬೇಕು, ಮತ್ತೆ 7 days ಕ್ವಾರಂಟೈನ್ ಬೇಕು. ಎಸ್ಪೆಷಲಿ ಯುರೋಪಿಯನ್ ಅಂಡ್ UK ಕಂಟ್ರೀಸ್ ಇಂದ ಬಂದವರಿಗೆ 7 days ಕ್ವಾರಂಟೈನ್ ಆಲ್ರೆಡಿ ಇಂಪೋಸ್ ಮಾಡಿದ್ದಾರೆ. ಆಲ್ ದೋಸ್ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್. ಬಟ್ ಅದನ್ನ ನಾವು ಆಸ್ ಎ ಪಬ್ಲಿಕ್ ಕೋಆಪರೇಟ್ ಮಾಡಬೇಕು. ಯಾರಾದ್ರೂ ಅಲ್ಲಿಂದ ಬಂದಿದ್ರೆ ಅವ್ರನ್ನ ಇಮಿಡಿಯೇಟ್ ಇನ್ಫಾರ್ಮೇಶನ್ಸ್ ಕೊಟ್ಟು ಅವ್ರನ್ನ ಎಜುಕೇಟ್ ಮಾಡಿ ಕ್ವಾರಂಟೈನ್ ಮಾಡ್ಕೊಂಡು ಸಿ ಟು ದಟ್ ಅದು ಇಂಡಿಯಾದೊಳಗೆ ಕಾಲಿಡ್ದಂಗೆ ನೋಡ್ಕೊಳ್ಬೇಕು. ಕರೆಕ್ಟ್. ನಾನು ಡಾಕ್ಟರ್ ಜೊತೆ ಮಾತಾಡ್ತೀನಿ, ಡಾಕ್ಟರ್ ಸುನಿಲ್ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ. ಮೊದಲ ಕೊರೋನಾಕ್ಕಿಂತ ರೂಪಾಂತರದ ವೈರಸ್ ಬಹಳ ಡೇಂಜರ್, ಈ ಮಾತನ್ನು ನಾವು ಹೇಳ್ತಾನೆ ಇದ್ದೀವಿ. ಯಾಕಂದರೆ 70 ಪಟ್ಟು ಇದರ ಪರಿಣಾಮ ಇರುತ್ತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಬಾರಿ ರೂಪಾಂತರಗೊಂಡಂಥ ಸಂದರ್ಭದಲ್ಲೂ ಕೂಡ, ಮ್ಯೂಟೇಟ್ ಆದಂಥ ಸಂದರ್ಭದಲ್ಲೂ ಕೂಡ ರೋಗದ ಲಕ್ಷಣಗಳು ಚೇಂಜ್ ಆಗ್ತಾ ಇದೆ. ಮೊದಲು ಬಂದ ನೀವು ಒಂದು ಚೂರು ಗಮನಿಸಿ ನೋಡಿ, ಮೊದಲು ಬಂದಂಥ ರೋಗ ಲಕ್ಷಣಗಳು, ಆಮೇಲೆ ಈ ವಾಸನೆ ಇದ್ದಕ್ಕಿದ್ದಂಗೆ ಹೋಗಿದ್ದು, ಈ ಟೇಸ್ಟ್ ಇದ್ದಕ್ಕಿದ್ದಂಗೆ ಹೋಗಿದ್ದು, ಅದೆಲ್ಲದೂ ಕೂಡ ಆಮೇಲೆ ಒಂದೊಂದಾಗಿ ಆ್ಯಡ್ ಆಗ್ತಾ ಬಂತು. ರೂಪಾಂತರಗೊಂಡ ವೈರಸ್ನ ಆ ಶಕ್ತಿ ಇದೆಯಲ್ಲ, ಅದು ಒಂದು ಮೂಲದ ಪ್ರಕಾರ ಕಡಿಮೆ ಆಗುತ್ತೆ ಅಂತ, ಇನ್ನೊಂದು ಮೂಲದ ಪ್ರಕಾರ ಜಾಸ್ತಿ ಆಗುತ್ತೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಕುಗ್ಗಿಸ್ಬಿಟ್ರೆ ಕಥೆ ಏನಾಗಬೇಕು? ಪ್ರತಿ ಬಾರಿ ರೂಪಾಂತರಗೊಂಡಂಥ ಸಂದರ್ಭದಲ್ಲೂ ಕೂಡ ರೋಗ ಲಕ್ಷಣಗಳು ಚೇಂಜ್ ಆಗ್ತವೆ. ಡಾಕ್ಟರ್ ಸುನಿಲ್ ಅವರೇ ನೋಡ್ತಾ ಇದೀವಿ ನಾವು, ರೋಗ ಲಕ್ಷಣಗಳು ಚೇಂಜ್ ಆಗ್ತವೆ ಮತ್ತು ಅದರ ಪರಿಣಾಮ ಕೂಡ ಬಹಳ ಬದಲಾಗಿರುತ್ತೆ. ಅಂದರೆ ನಾವೇನೋ ಅಂದರೆ ನಮ್ದು ಹೆಂಗಿದೆ ಸ್ಥಿತಿ ಅಂತಂದರೆ, ಶತ್ರು ಒಂದು ಕಡೆಯಿಂದ ಅಟ್ಯಾಕ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಆಮೇಲೆ ಅವನ ಶಕ್ತಿ ಸಾಮರ್ಥ್ಯನ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಳೆದಿರ್ತೀವಿ. ಆದರೆ ಅದಕ್ಕೂ ಮೀರಿದ್ದಿರುತ್ತೆ ಒಂಥರ. ಈ ನಾವು ಹಿಂದೆ ಪುರಾಣಗಳಲ್ಲಿ ಮಾರೀಚಂದು ಓದ್ತೀವಿ ನೋಡಿ, ಅಂದರೆ ಬೇರೆ ಬೇರೆ ರೂಪದಲ್ಲಿ ಒಕ್ಕರಿಸ್ಬಿಡ್ತಾನೆ ಅಂತ ಹೇಳಿದ್ದ. ಆ ರೀತಿ ರೂಪಾಂತರಗೊಂಡಂಥ ಸಂದರ್ಭದಲ್ಲಿ ಅದರ ಪರಿಣಾಮ ಜಾಸ್ತಿನೇ ಇರ್ಬೋದು, ಕಡಿಮೆ ಇರ್ಬೋದು. ಜಾಸ್ತಿ ಆಗಿಬಿಟ್ರೆ ಅದರ ಪರಿಣಾಮ ನಿಜಕ್ಕೂ ಜಾಸ್ತಿ ಇರುತ್ತೆ. ಯಾಕೋ ಇದು ಬಂದಿರೋ ನೋಡಿದ್ರೆ 70% ಡೆಡ್ಡಿ ಇದೆ ಅನ್ನುವಂಥದ್ದು, ಬಹಳ ಬೇಗನೆ ಹರಡುತ್ತೆ ಅನ್ನುವಂಥದ್ದು, ಇದು ಅಪಾಯನೇ ಇದು. ಖಂಡಿತವಾಗ್ಲೂ ರಂಗನಾಥ್ ಸರ್, ಇದು ಆ್ಯಕ್ಚುಲಿ ತುಂಬ ಅಪಾಯಕಾರಿ ಅಂತ ಹೇಳ್ಬೋದು. ಯಾಕೆ ಇದು ಒಂದ್ಸಲ ಬಂದಮೇಲೆ ತುಂಬ ಡಿಫಿಕಲ್ಟು ಕಂಟ್ರೋಲ್ ಅಂತ. ಅದಕ್ಕೆ ಈಗ ಸಾಮಾನ್ಯವಾಗಿ ನೀವು ಕಳೆದ ಬಾರಿ ನೋಡಿದ್ದೀವಿ, ನಮ್ಮ ದೇಶದಲ್ಲಿ ತುಂಬ ಜನಸಂಖ್ಯೆ ಜಾಸ್ತಿ ಇದೆ. ಒಂದ್ಸಲ ಜನಸಂಖ್ಯೆ ಇದು ಹಬ್ಬಕ್ಕೆ ಶುರು ಮಾಡಿದರೆ ಅದನ್ನು ಕಂಟ್ರೋಲಬಲ್ ಪೇಜ್ ದಾಟಿ ಹೋಗ್ಬೋದು ಅಂತ ನಾವು ಹೇಳ್ತೀವಿ. ಸೊ ಹಂಗಾಗಿ ಮತ್ತು ಆ ಟೈಮಲ್ಲಿ ಏನಾಗಿತ್ತು, ಬಂದಾಗ ಕಳೆದ ಬಾರಿ ಜನಗಳು ಕೂಡ ಸ್ವಲ್ಪ ಮಾಸ್ಕ್ ಎಲ್ಲ ಬಳಸ್ತಾ ಇದ್ದರು. ಸ್ಟಿಲ್ ಲಾಕ್ಡೌನ್ಸ್ ಇತ್ತು ಅಥವಾ ರಿಸ್ಟ್ರಿಕ್ಷನ್ಸ್ ಇತ್ತು, ಅದೆಲ್ಲ ನಡೀತಾ ಇತ್ತು. ಬಟ್ ಈ ಸಲ ಬಂದಾಗ ಅದನ್ನು ನಾವು ಮಾಡ್ತೀವಾ, ಅದಕ್ಕೆ ಸನ್ನದ್ಧರಾಗಬೇಕಾ, ಜನಗಳ ಕೈಲಿ ಅದಿದೆಯಾ ಅಥವಾ ಸರ್ಕಾರ ಆ ಕ್ರಮಗಳನ್ನ ಕೈಗೊಳ್ಳುತ್ತಾ, ಅದು ಗೊತ್ತಾಗ್ತಾಯಿಲ್ಲ. ಆಲ್ರೆಡಿ ಚೇತನ್ ಅವ್ರು ಹೇಳ್ತಾ ಇದ್ರು ಪಲ್ಸ್ ಆಕ್ಸಿಮೀಟ್ರನ್ನ ಯೂಸ್ ಮಾಡಬೇಕು ಅಂತ. ಸೊ ಪಲ್ಸ್ ಆಕ್ಸಿಮೀಟ್ರ್ ಯೂಸ್ ಮಾಡಬೇಕಂತ ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಮ ದೇಶದಲ್ಲಿ?
ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಅವೇರ್ನೆಸ್ ತುಂಬ ಕಮ್ಮಿ ಇದೆ. ಅಂದರೆ ತುಂಬ ಕೇಸಸ್ ಇರುತ್ತೆ, ಚೆನ್ನಾಗಿರೋ ಒಂದು ಪೇಷಂಟ್ ನೋಡಿದಾಗ ಅಡ್ಮಿಟ್ ಮಾಡೋಕ್ಕೆ ಹೋದಾಗ ಆಲ್ರೆಡಿ ಅವ್ನಿಗೇನು ಸಿಮ್ಟಮ್ ಇರಲ್ಲ, ಅದು ನೋಡಿದರೆ ಇದಾಗ ಅವಾಗ ಸ್ಯಾಚುರೇಷನ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದಕ್ಕೂ ಈಗ ಏನಿದೆ ಸರ್ಕಾರ ಕ್ರಮ ಕೈಗೊಂಡಿದೆ, ಬಟ್ ಜನಗಳದ್ದು ಕೂಡ ಅದರದ್ದು ಏನು ವೈಯಕ್ತಿಕ ಜವಾಬ್ದಾರಿ ಇದೆ, ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡಬೇಕು. ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು ಆಲ್ರೆಡಿ. ಸೊ ಬೇರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಮಾಡಬೇಕಾಗುತ್ತೆ. ಒಂದು ಎರಡನೇದು UK ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಹೇಳ್ದಂಗೆ ರೂಪಾಂತರಗೊಂಡ ವೈರಸ್ ಡೇಂಜರಸ್ ಅಂತ. ಇದು ಒಂದು UK ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ವ್ಯಾಕ್ಸಿನ್ ಎಸ್ಕೇಪ್ ಅಂತ ಮಾತಾಡ್ತೀವಿ ನಾವು. ದಿಸ್ ವಾಟ್ ಎವರ್ ನಾವು ಏನು ವ್ಯಾಕ್ಸಿನ್ ಕೊಡ್ತೀವಿ, ದಿಸ್ ವ್ಯಾಕ್ಸಿನ್ ಈಸ್ ಆನ್ ದ ಪ್ರೋಸೆಸ್ ಆಫ್ ಕಪಲ್ ಆಫ್ ಸ್ಟೆಪ್ ಟುವರ್ಡ್ಸ್ ವ್ಯಾಕ್ಸಿನ್ ಎಸ್ಕೇಪ್ ಅಂತ. ಅಂದರೆ ಈ ಕೊಟ್ಟಿರುವಂಥ ವ್ಯಾಕ್ಸಿನ್ನ ಈ ಮ್ಯುಟೇಷನ್ಸ್ ಡೆಫಿನೆಟ್ಲಿ ಎಸ್ಕೇಪ್ ಮಾಡುತ್ತೆ. ಸೊ ಎಸ್ಕೇಪ್ ಮಾಡಿದಾಗ ಖಂಡಿತವಾಗ್ಲೂ ಇದು ಪರಿಣಾಮಕಾರಿ ಆಗಲ್ಲ. ಬಟ್ ಏನಂದರೆ ವೈರಲ್ ವ್ಯಾಕ್ಸಿನ್ ಆಲ್ವೇಸ್ ಚಾಲೆಂಜಿಂಗ್, ರಿಪ್ಲಿಕೇಶನ್ಸ್ ಆಗುತ್ತೆ, ಮ್ಯೂಟೇಷನ್ಸ್ ಆಗುತ್ತೆ, ನ್ಯೂ ಸ್ಟ್ರೈನ್ಸ್ ಬರುತ್ತೆ. ಈ ಒಂದು ಅದು ಸ್ಪೈಕ್ ಪ್ರೋಟೀನ್ ಅಂತ ಹೇಳಿ ನಾವು ಆ ವ್ಯಾಕ್ಸಿನ್ ಕೊಟ್ಟಾಗ ಸ್ಪೈಕ್ ಪ್ರೋಟೀನ್ಗೆ ಆ್ಯಕ್ಟ್ ಮಾಡೋಕ್ಕೆ ಮಾಡಿರ್ತೀವಿ, ಬಟ್ ಅಗೇನ್ ಮತ್ತೆ ಅದು ಕೂಡ ಖಂಡಿತವಾಗಲೂ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಇದು ಇಮ್ಯುನಿಟಿ ಏನು ನಮಗೇನು ವ್ಯಾಕ್ಸಿನಿಗೆ ಕೊಡ್ತೀವಿ, ಕೆಲವು ವ್ಯಾಕ್ಸಿನ್ಸು 5 ವರ್ಷ 10 ವರ್ಷ, ಕೆಲವು ಲೈಫ್ ಲಾಂಗ್ ಇಮ್ಯುನಿಟಿ ಕೊಡುತ್ತೆ. ಈ ವ್ಯಾಕ್ಸಿನ್ದು ಇಮ್ಯುನಿಟಿ ಪ್ರಾಬಬಲಿ ಗೊತ್ತಿಲ್ಲ. ದೇ ಆರ್ ಟೆಲ್ಲಿಂಗ್ ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡಿ 1 ವರ್ಷ ಇರ್ಬೋದು, 1 ವರ್ಷ ಇರ್ಬೋದು, ಇರದೇನೂ ಇರ್ಬೋದು ಅಂತ. ಆಮೇಲೆ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಏನಪ್ಪ ಅಂದರೆ, ಈ ಕಾಯಿಲೆ ಬಗ್ಗೆ ಸಪೋಸ್ ಈ ಡಿಸೀಸ್ ಸ್ಪ್ರೆಡ್ ಆಯಿತು, ಐ ಮೀನ್ ವಾಟ್ ಎವರ್ ನ್ಯೂ ಸ್ಟ್ರೈನ್ ಏನಾದರೂ ಬಂತು ಅಂದರೆ ನಮ್ಮ ದೇಶದಲ್ಲಿ ಡಯಾಬಿಟಿಸು, ಹೈಪರ್ ಟೆನ್ಷನ್ ಸಂಖ್ಯೆ ತುಂಬ ಇದೆ. ಸೊ ಆಲ್ಮೋಸ್ಟ್ ಒಂದು 27 ಕೋವಿಡ್ ವಿಲ್ ಇನ್ಫೆಕ್ಟ್ ಫ್ರೆಶ್ ಲಂಗ್ಸ್, ಓಲ್ಡ್ ಲಂಗ್ಸ್ ಅಂದರೆ ಏರ್ವೇ ಹಿಸ್ಟ್ರಿ ಇರೋರ್ಗಲ್ಲ, ಅಂದರೆ ಆಲ್ರೆಡಿ ತುಂಬ COPD, ಶ್ವಾಸಕೋಶ, ನಾವು ಹಂಗನ್ ಏನು ಭಾವಿಸಿದ್ವಿ, ನಾವು ನೋಡ್ತಾ ಕೇಸಸ್ ಎಲ್ಲ ಬಂದಿರೋರೆಲ್ಲ ಫ್ರೆಶ್ ಕೇಸಸ್, ಹೊಸಬ್ರು. ಅಂದರೆ ಏನು ಏರ್ವೇ ಹಿಸ್ಟ್ರಿ ಇಲ್ಲ, ಮುಂಚೆ ಯಾವುದೇ ರೀತಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬಹಳ ರೇರು, ಅಂಥವ್ರಿಗೇನೆ ಜಾಸ್ತಿ ಇದಾಗಿರೋದು. ಸೊ ಅದೆಲ್ಲ ಜಾಸ್ತಿ ಯಾವ ರೂಪದಲ್ಲಿ ಹೆಂಗ್ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ಬಂದ ಮೇಲೆ ಎಸ್ ಸರ್ ಇದು ಸಂಬಂಧಪಟ್ಟ ಇನ್ನೊಂದು ನಾವು ಚರ್ಚೆ ಮಾಡ್ತೀವಿ. ಅಂದ್ರೆ ರೂಪಾಂತರಗೊಂಡಂತ ವೈರಸ್ನಿಂದ ಭಾರತಕ್ಕೆ ನಿಜಕ್ಕೂ ಅಪಾಯ ಇದೆ. ಯಾಕಂದ್ರೆ ಡಾಕ್ಟರ್ಗಳು ಹೇಳೋ ಪ್ರಕಾರ ಏನಂತಂದ್ರೆ ನಾವು ಹಳಬ್ರಿಗೆ ಮಾತ್ರ ಬರುತ್ತೆ ಅಥವಾ ತೊಂದರೆ ಇದ್ದಂಥವ್ರಿಗೆ ಮಾತ್ರ ಬರುತ್ತೆ, ಆದ್ರೆ ಇಲ್ಲ, ಬಂದಂತ ಕೇಸ್ಗಳು ಕೂಡ ಹೊಸ ಕೇಸ್ಗಳೇ ಬಂದು. ಹಿಂಗಾಗಿನೇ ಈ ಹೊಸ ರೂಪದ ಬಗ್ಗೆ ಹೊಸ ಕೇಸ್ಗಳಲ್ಲಿ ಸೃಷ್ಟಿ ಆಗ್ಬಿಡ್ತಾವ ಅನ್ನುವಂಥ ಭಯ, ಆತಂಕ ಭಾರತದಲ್ಲಿದೆ. ಇನ್ನು ವೇಗವಾಗಿ ಹರಡ್ಬಿಟ್ರೆ ನಮ್ಮಲ್ಲಿ ಹೆಂಗಿದೆ ಪರಿಸರ ಅಂತಂದ್ರೆ ನಿಮಗೆ ಗೊತ್ತಿದೆ. ನಮ್ಮಲ್ಲಿ ಮೊದಲೇನು ಅಂದರೆ, ಈಗ ನೋಡಿ ಮೊನ್ನೆ ಚಳಿ ಬಂದಂಥ ಸಂದರ್ಭದಲ್ಲಿ 2 ಜನ ಮಲಗಿದ್ದಾರೆ ಅಂತ ಡಾಕ್ಟರ್ಗಳು ಇದ್ದಾರೆ ಇಲ್ಲಿ. ಕೇಳೋಣ ನಾವು ಎಷ್ಟು ಪೇಷಂಟ್ಗಳು ಜಾಸ್ತಿ ಆಗಿದ್ದಾರೆ ಅಂತ. ವಿಪರೀತ ಈ ಕೆಮ್ಮು, ನೆಗಡಿ, ಜ್ವರ, ಶೀತ, ತಲೆಭಾರ, ವಿಪರೀತ ಪ್ರಮಾಣದಲ್ಲಿ ಜನ ಮಲಗಿದ್ದಾರೆ ಒಂದು ಚೂರು ಚೇಂಜ್ ಆದ ತಕ್ಷಣವೇ. ಜೊತೆಗೆ ಒಂದರೆ ಈ ಬೆಂಗಳೂರು ಮತ್ತು ಬೇರೆ ನಗರಗಳು ಈ ಅಲರ್ಜಿ ಹಬ್ಗಳಾಗೋಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಇದರ ಅಪಾಯ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ನಾವು ನೋಡ್ತಾ ಇದ್ವಿ ಏನು ಅಂತಂದರೆ, ಒಂದು ಮೂಲದ ಪ್ರಕಾರ ಇದರ ಪರಿಣಾಮ ಕಡಿಮೆ ಇರಬಹುದು ಅನ್ನುವಂಥದ್ದು, ಆದರೆ ಇನ್ನೊಂದು ಮೂಲದ ಪ್ರಕಾರ ಇದರ ಪರಿಣಾಮ ಜಾಸ್ತಿ ಇದ್ದರೂ ಕೂಡ ಆಶ್ಚರ್ಯ ಅಲ್ಲ. ನಂಬರ್ 1. ಎರಡನೇದು ಭಾಳ ಆತಂಕಕಾರಿ ಬೆಳವಣಿಗೆ ಅಂತಂದರೆ, ನಾವು ಮುದುಕರಿಗೆ ಮಾತ್ರ ಕಾಡುತ್ತೆ, ಮಕ್ಕಳಿಗೆ ಮಾತ್ರ ಕಾಡುತ್ತೆ, ಈ ರೀತಿ ಒಂದಷ್ಟು ವಿಂಗಡಣೆ ಮಾಡಿಟ್ಬಿಟ್ಟಿದ್ವಿ. ಅಥವಾ ಈ ಕೋಮಾರ್ಬಿಡಿಟಿ ಕೇಸ್ಗಳಿದ್ದಂಥವ್ರಿಗೆ ಮಾತ್ರ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಡ್ಬೋದು ಅಂತ. ಆದರೆ ಡಾಕ್ಟರ್ಗಳು ಕೊಡುವಂಥ ಅಂಕಿಅಂಶಗಳು ನೋಡಿದಾಗ ನಿಜಕ್ಕೂ ಭಯ ಆಗುತ್ತೆ ನಮಗೆ. ಯಾಕಂದರೆ ಹೊಸ ಕೇಸ್ಗಳು ಕೂಡ ಬರ್ತಾ ಇವೆ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇವೆ ಅನ್ನುವಂಥದ್ದು. ಏನಂತೀರಿ ಸರ್? ಹೌದು, ಅಲ್ಲ ಅಂದ್ರೆ ಈ ಸಿವಿಯಾರಿಟಿ ಅನ್ನೋದು ಅನ್ಪ್ರೆಡಿಕ್ಟಬಲ್. ಯಾಕೆಂದ್ರೆ ಯೂಶಲ್ ಆಗಿ ನಾವೇನ್ ಹೇಳ್ತೀವಿ, ಈ ಡಯಾಬಿಟಿಸ್ ಇದ್ರೆ, ಹಿಂದೆ ಚೆಸ್ಟ್ ಕಾಯಿಲೆ ಇದ್ರೆ ಅವರಲ್ಲಿ ಜಾಸ್ತಿ ಫಾಸ್ಟ್ ಆಗಿ ಆಗುತ್ತೆ ಅಂದ್ಬಿಟ್ಟು. ಬಟ್ ಯಾಕಂದ್ರೆ ವಿ ಹ್ಯಾವ್ ಸೀನ್ ಈವನ್ ಯಂಗ್ ಪೇಷಂಟ್ಸ್, ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೂ ಕೋಮಾರ್ಬಿಡಿಟಿ ಇಲ್ಲ, ಈವನ್ ಲೂಸಿಂಗ್ ದಮ್. ಈಗ ಚೇತನ್ ಅವ್ರು ಹೇಳ್ತಿದ್ದಾಗೇನೆ ಈ ಎಲ್ಲಾ ಕೇಸಲ್ಲೂ ಡಿಲೇಡ್ ರಿಪೋರ್ಟಿಂಗ್ ಟು ಹಾಸ್ಪಿಟ್ಲೇ ಕಾರಣ. ಅಂದ್ರೆ ಕಾಯಿಲೆ ಜಾಸ್ತಿ ಆದ್ಮೇಲೆ ಆಸ್ಪತ್ರೆ ಒಳಗೆ ಬರ್ತಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ 2 ಪ್ರಾಬ್ಲಮ್ ಆಗುತ್ತೆ. ಒಂದು, ನಾವು ಹೇಳಿದೀವಿ ಯಂಗ್ ಪೇಷಂಟ್ಸ್ ಇದ್ರೆ ಅವ್ರಿಗೆ ತೊಂದರೆ ಆಗಲ್ಲ, ಅದೊಂಥರ ಒಂದು ಏನೋ ಫಾಲ್ಸ್ ಅಶ್ಯೂರೆನ್ಸ್ ಬಂದ್ಬಿಡುತ್ತೆ ಕೆಲಸ. ಸೊ ನಾನ್ ಚಿಕ್ಕವನು, ನನ್ಗೇನಾಗಲ್ಲ, ಅಯ್ಯೋ ಅವ್ರು ದೊಡ್ಡವರು, ಅವ್ರಿಗಾಗಿರುತ್ತೆ, ಆತರ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ದೇ ಯೂಶಲ್ ಆಗಿ ಏನು ಆಕ್ಸಿಜನ್ ಪ್ರಮಾಣ 40% 50% ಬಂದಾಗ ಹಾಸ್ಪಿಟಲ್ ಒಳಗೆ ಬಂದ್ರೆ ನಾವು ಏನು ಮಾಡಕ್ಕಾಗಲ್ಲ, ಪೇಷಂಟ್ಸ್ಗೂ ದೇಹ ಕೂಡ ಸಪೋರ್ಟ್ ಕೊಡಲ್ಲ, ಆ ರೀತಿ ಬರುತ್ತೆ. ಅದರಿಂದ ಈ ಮುಂಜಾಗರೂಕತೆ ಎಲ್ಲರಿಗೂ ಬೇಕು. ನಾನ್ ಚಿಕ್ಕವನು, ನನಗೇನಾಗಲ್ಲ ಅನ್ನತಕ್ಕಂತಹ ಫಾಲ್ಸ್ ಏನೋ ಸೆಕ್ಯೂರಿಟಿ ತಪ್ಪು. ಸೊ ಬಂದ್ರೆ ಎಲ್ಲಾರ್ಗೂ ಬರುತ್ತೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ರೆ ಸ್ವಲ್ಪ ಫೈಟಿಂಗ್ ಚೆನ್ನಾಗಿ ಮಾಡ್ಬೋದು, ಬಟ್ ಫೈಟಿಂಗ್ ಫೇಲ್ ಆದ್ರೆ ಡೆತ್ ಇಸ್ ದ ನೆಕ್ಸ್ಟ್ ಪಾಸಿಬಿಲಿಟಿ. ನಿಜ ಈ ಅಪಾಯ ಇದ್ದೇ ಇದೆ ಅನ್ನುವಂತ ಮಾತು.